ಮೋನಿಕಾ, ಇದೇ ಈ ಬಡವನ ಬೆವರಿನ ಪ್ರತಿಫಲದ ಅರಮನೆ, ಅರ್ಥಾತ್ ಬಡವನ ಬಂಗಾರದ ಮನೆ. ಸೋ ನೈಸ್. ನೋಡಿ, ಈ ಮನೆ ಬಡವರಾದ್ರೇನು, ನಿಮ್ಮ ಮನಸ್ಸು ಶ್ರೀಮಂತವಾಗಿದೆ. ನೋಡಿ ಸೂರ್ಯ, ನಿಮ್ಮ ವಿದ್ಯೆ ಅಂತಸ್ಸು ನೋಡಿ ನಾನು ಪ್ರೀತಿ ಮಾಡಿಲ್ಲ, ನಿಮ್ಮ ನಿಲ್ವಲಾದ ಮನಸ್ಸು ನೋಡಿ ಮರಳಾಗಿ ಪ್ರೀತಿ ಮಾಡಿರುವೆ. ಅದೇ ನನಗೆ ಆಶ್ಚರ್ಯ. ನೀನು ಹುಟ್ಟಿದಾಗಿನಿಂದ ಪಿಜ್ಜಾ ಬರ್ಗರ್ ತಿಂದು ಎಸಿ ರೂಮಿನಲ್ಲಿ ಬೆಳೆದು ಬಂಗಾರದ ತಟ್ಟೆಯಲ್ಲಿ ಪಂಚಾಮೃತ ಸೇವಿಸಿದವಳು ನೀನು. ಈ ಬಡವನನ್ನು ವರಿಸಿರುವುದು ನೆನೆಸಿಕೊಂಡರೆ ನನಗೆ ಆಶ್ಚರ್ಯವಾಗುತ್ತದೆ ಮೋನಿಕಾ, ಆಶ್ಚರ್ಯವಾಗುತ್ತದೆ. ನೋ ಸೂರ್ಯ, ನೋಡು, ಇದರಲ್ಲಿ ಆಶ್ಚರ್ಯ ಪಡುವಂಥ ವಿಷಯ ಏನೂ ಇಲ್ಲ. ನಮ್ಮ ಕಾಲೇಜು ಫಂಕ್ಷನದಲ್ಲಿ ಖುಷಿಯಾಗಿ ನಿಂತು ಎಲ್ಲ ಫಂಕ್ಷನನ್ನು ಮುಗಿಸಿಕೊಡ್ತಾ ಇದ್ದೀರಾ. ಕಾಲೇಜ್ ಕ್ಲಾಸಿಗೆ ಫಸ್ಟ್ ನಂಬರಾಗಿ ಬಂದಿದ್ದೀರಾ. ಆದರೆ ಇಷ್ಟೆಲ್ಲ ವಿಚಾರ ಮಾಡಿ ನೋಡಿದರೆ ಈ ನಮ್ಮ ಮನಸ್ಸಿನಲ್ಲಿ ನೀನು ಕುಂತಿದ್ದು ನಿಜವಾಗಿದೆ. ಆದರೆ ಯಾ ಹೆಣ್ಣು ಕೂಡ ಪ್ರೀತಿ ಮಾಡೋದು ತಪ್ಪಿದೆಯಾ? ನಿನ್ನ ನಡುವೆ ಬಹಳ ದಿನಗಳಿಂದ ಸಂಪರ್ಕವಿಲ್ಲದಾಗ ನೀನು ನನ್ನನ್ನು ಮರೆತು ಬಿಟ್ಟಳೆಂದು ತಿಳಿದಿದ್ದೆ. ಯಾವರು ನಾನು ಬಂದವೋ ಮತ್ತೆ ಮರಿ ನನ್ನ ಊರಿಗೆ ಬಂದೆ. ಹೌದು, ಈ ಊರಿಗೆ ಬಂದ ಕಾರಣ ನನಗೆ ಹೇಳಲಿಲ್ಲ. ಈ ಸೂರ್ಯನಿಗೆ ನಾನು ಏನು ಅಂತ ಹೇಳಬೇಕು? ನನ್ನ ಕಾರ್ಯ ಪೂರ್ಣ ಒಳ್ಳೆಯವರೆಗೂ ಈ ಸೂರ್ಯನಿಗೆ ನನ್ನ ವಿಜಯ ರೂಪ ತೋರಿಸಬಾರ್ದು. ಯಾಕೆ ಮೋನಿಕಾ, ಏನು ವಿಚಾರ ಮಾಡ್ತಿರುವೆ? ಏನು ಇಲ್ಲ ಸೂರ್ಯ, PG ಮುಗಿದ ಬಳಿಕೆ PhD ಮಾಡ್ತೀನಿ ಅಂತ ಹೇಳಿದ್ದೆಲ್ಲ, ಅದಕ್ಕಾಗಿ ಹೋಗೋ ಪ್ರದೇಶಕ್ಕೆ ಹೋಗೋ ಕೆಲಸಕ್ಕೆ ಈ ಊರಿಗೆ ಬಂದಿದ್ದೇನೆ. ತುಂಬಾ ಸಂತೋಷವಾಯಿತು. ನೀನು ಗ್ರಾಮೀಣ ಕೃಷಿ ಪದ್ಧತಿ ವಿಷಯಕ್ಕೆ ತೆಗೆದುಕೊಂಡರೆ ಈ ಪ್ರಗತಿಪರ ಸೂರ್ಯ ನಿನಗೆ ಒಳ್ಳೆಯ ಗೈಡ್ ಆಗುತ್ತಿದ್ದ. ಎಸ್, ನಾವು ನಂಬಿದ ಭೂಮಿ ತಾಯಿಗೆ ಯಾವುದೇ ರಾಸಾಯನಿಕ ವಿಷಪೂರಿತ ಗೊಬ್ಬರ ಹಾಕದೆ ಸಾವಯವ ಗೊಬ್ಬರ ಬಳಸಿ ಪ್ರತಿಯೊಂದು ಬೆಳೆಯನ್ನು ಅತಿ ಹೆಚ್ಚು ಉತ್ಪನ್ನ ಬೆಳೆದಿದ್ದಕ್ಕೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಸಾವಯವ ಕೃಷಿ ಪಂಡಿತ ಎಂಬ ಅವಾರ್ಡ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಸೂರ್ಯ, ನೀನು ಯಾವುದಕ್ಕೆ ಕೈ ಕೆಲಸ ಹಾಕ್ತೀಯೋ ಆ ಗೆಲುವು ನಿನ್ನ ಮನಸ್ಸು, ನಿನ್ನ ನಿರ್ಮಲದ ಈ ಪ್ರೀತಿಗಾಗಿ ನಿನ್ನ ಗೆಲುವು ನಿನ್ನ ಬೆನ್ನ ಹಿಂದೆ ಇದೆ ಸೂರ್ಯ. ಆದರೆ ನೀನು ನನ್ನ ಮಾರ್ಗದರ್ಶನವನ್ನು ಬಹಳ ಮಿಸ್ ಮಾಡಿಕೊಂಡೆ ಮೋನಿಕಾ. ನೋಡಿ, ಈ ಕೆಲಸ ಮಿಸ್ ಆಗಿ ಹೋದ್ರೆ ಏನಾಯ್ತು? ನೀವೇ ಅಲ್ವಾ ನನ್ನ ಮಾರ್ಗದರ್ಶನ, ನನ್ನ ಕನಸುಗಾರ. ಮೋನಿಕಾ, ನೀನು ಪ್ರೀತಿ ಪ್ರೇಮದಲ್ಲಿ ನೀನು ನನಗಿಂತ ಒಂದು ಕೈ ಮೇಲಿದ್ದೀಯಾ? ನೋಡ್ ಸೂರ್ಯ, ಹಾಗೇನಿಲ್ಲ. ನೋಡಿ, ನೀವು ತಿಳ್ಕೊಳ್ಳೋಷ್ಟು ದೊಡ್ಡವಳು ನಾನಲ್ಲ. ಆದರೆ ಈ ನಿರ್ಮಲವಾದ ಮನೆಯಲ್ಲಿ ನೋಡಿದರೆ ನಾವಿಬ್ಬರೇ ಇದ್ದೀವಿ. ಇಬ್ಬರೇ ಭೂಮಿ ಕಲ್ಪಿಸುವಂತೆ ಕಾಮಲೀಲೆ ಆಡೋಣವೇ? ಇದೆಂತ ಮಾತನಾಡ್ತೀಯ ಮೋನಿಕಾ? ಪ್ರೀತಿ ಪ್ರೇಮ ಎಂದರೆ ಕಾಮಮೋಹ ಹಿಂಗಸಿಕೊಳ್ಳುವ ಸಾಧನವಲ್ಲ. 100 ವರ್ಷ ಒಂದಾಗಿ ಬಾಳುವ, ಗಟ್ಟಿ ಮಾಡುವ ಪವಿತ್ರವಾದ ಬಂಧನ. ಈ ಸದ್ಯ ಅದೆಲ್ಲ ಬೇಡ, ಮುಂದೆ ಇದೇ ಇದೆಯಲ್ಲ. ಕೈಲಾದನ ಹತ್ತಿರ ಕೈ ಚಾಸೋದು ತಪ್ಪು. ರಚನತೆ ಇಲ್ಲವನ್ನ ಈ ಮನೆಗೆ ಬಂದು ನಾನು ಕಲ್ಪಿಸಿದ್ನಲ್ಲ, ಅದು ನನ್ನ ಕಲ್ಪನೆ. ಸೂರ್ಯ, ಇರ್ಲಿ ಬಿಡಿ ಸೂರ್ಯ, ನಾನು ನೀವು ಏನು ತಿಳ್ಕೊಂತೀರೋ ಅಂತ ತಮಾಷೆ ಮಾಡಿದೆ ಅಷ್ಟೇ. ಹಾಗಾದ್ರೆ ನನ್ನ ಜೋಡಿ ಹಾಡಿ ಕುಣಿಯಲು ನಿಮ್ಗೆ ಏನಾದ್ರೂ ಒಪ್ಪಿಗೆ ಇದೀವಾ ಅಥವಾ? ಖಂಡಿತ ಒಪ್ಪಿಗೆ ಇದರ, ನೀ ನನ್ನ ಮಹಾರಾಣಿ. ಆಗ್ಲಿ ನನ್ನ ರಾಜ. ಮತಿದು ಇದನ್ನು ಸರ್ವ ತಿಳಿದು ಲೋಕವೇ ಹೇಳುವ ಮತಿದು ಇದನ್ನು ಸರ್ವ ತಿಳಿದು ನಾಡಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲದಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು.
ನನಗೊಂದು ಮಾತು, ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನೋಡಿ, ನೀವೇ ನನ್ನ ಜೀವ, ನೀನೇ ನನ್ನ ಪ್ರಾಣ. ಆದರೆ ನಾನು ನಿನ್ನೆ ನಂಬಿಕೊಂಡಿದ್ದೇನೆ. ಖಂಡಿತ ಇಲ್ಲ ಮೋನಿಕಾ, ಈ ಸೂರ್ಯ ನಂಬಿ ಬಂದವರ ಕೈ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಅಂತೂ ಈ ಸೂರ್ಯನಿಗೆ ನನ್ನ ಪ್ರೀತಿ ಎಂಬ ರೋಗ ಹಿಡಿದಿದೆ ಅಂತ ಆಯ್ತು. ಸೂರ್ಯ, ನಾನಿನ್ನು ಹೋಗಿ ಬರಲೇ? ತಾಳು ಮೋನಿಕಾ, ನನ್ನ ತಾಯಿ ಹೊಲದಿಂದ ಬರುವ ಸಮಯವಾಗಿದೆ. ಅವಳಿಗೆ ನಿನ್ನ ಪರಿಚಯ ಮಾಡಿಕೊಡುತ್ತೀನಿ. ಅವಳ ಕೈ ತುತ್ತು ಉಂಡು ಹೋಗುವಂತೆ. ಛೀ, ಈ ದನಗಳ ವಾಸನೆಯಿಂದ ಮೊದಲು ಇಲ್ಲಿಂದ ನಾನು ಜಾಗ ಖಾಲಿ ಮಾಡಿದ್ರೆ ಸಾಕಾಗಿತ್ತು. ಸೂರ್ಯ, ಬೇಡ ಸೂರ್ಯ, ಇನ್ನೊಮ್ಮೆ ಬಂದಾಗ ಖಂಡಿತ ನಿಮ್ಮ ತಾಯಿಯನ್ನು ಭೇಟಿ ಮಾಡಿಕೊಂಡು ನಾನು ಊಟ ಮಾಡೇ ಹೋಗ್ತೀನಿ. ನನಗೆ ಟೈಮ್ ಆಯಿತು, ನಾನು ಇನ್ನು ಬರಲ್ಲ. ಬಾಯ್. ಹುಚ್ಚ ಹುಡುಗಿ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾಳೆ. ನನ್ನ ಹುಡುಗಿ ಹೃದಯವಂತೆ. ಹಾ, ಇರಲಿ. ರಾಮಣ್ಣ ಎಷ್ಟು ಹುಡುಕಿದರೂ ಸಿಗುವಂತಿಲ್ಲ. ನನ್ನ ಗೆಳೆಯ ಹುಲಿಯಾನು ಕೂಡ ರಾಮಣ್ಣ ಹುಡುಕಾಟದಲ್ಲಿ ಮಗ್ನನಾಗಿದ್ದಾನೆ. ರೈತರ ಕಣ್ಣೀರು ಒರೆಸುವ ಪ್ರಗತಿಪರ ರಾಮಣ್ಣ ಇಲ್ಲಿಲ್ಲ ಎಂದರೆ ರೈತರ ಕಣ್ಣೀರಿಗೆ ಆಸರೆ ಯಾರು? ರೈತರ ಕಣ್ಣೀರಿಗೆ ಆಸರೆ ಯಾರು ದೇವರೇ? ಆಸರೆ ಯಾರು?